ಜುಮ್ಲಾಪುರ ಶಾಲೆಯ ಧ್ವಜಾರೋಹಣ ಮುಗಿದ ತಕ್ಷಣವೇ ದಿಢೀರ್ನೆ ಕಾರು ಹೊತ್ತಿದ ಅಭಿವೃದ್ಧಿ ಅಧಿಕಾರಿಗಳು 10 ನಿಮಿಷ ಕುಳಿತುಕೊಳ್ಳಿ ಎಂದು ಸದಸ್ಯರು ಹಲವು ಬಾರಿ ಮನವಿ ಮಾಡಿಕೊಂಡರೂ ಕಾರು ಹೊತ್ತಿ ಹೊರಟ ಅಧಿಕಾರಿಗಳ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ ಎಸ್ಡಿಎಂಸಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು. ಜುಮ್ಲಾಪುರ ಶಾಲೆಯ ಧ್ವಜಾರೋಹಣ ಮುಗಿದ ತಕ್ಷಣವೇ ದಿಢೀರ್ನೆ ಕಾರು ಹೊತ್ತಿದ ಅಭಿವೃದ್ಧಿ ಅಧಿಕಾರಿಗಳು 10 ನಿಮಿಷ ಕುಳಿತುಕೊಳ್ಳಿ ಎಂದು ಸದಸ್ಯರು ಹಲವು ಬಾರಿ ಮನವಿ ಮಾಡಿಕೊಂಡರೂ ಕಾರು ಹೊತ್ತಿ ಹೊರಟ ಅಧಿಕಾರಿಗಳ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ ಎಸ್ಡಿಎಂಸಿಯವರು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯವರು. ಕುಷ್ಟಗಿ ತಾಲೂಕಿನ ಜುಮ್ಲಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಧ್ವಜಾರೋಹಣ ಮುಗಿದ ತಕ್ಷಣವೇ ಕಾರು ಹತ್ತಿ ಹೊರಟ ಅಭಿವೃದ್ಧಿ ಅಧಿಕಾರಿಗಳು. ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಸದಸ್ಯರು 10 ನಿಮಿಷ ಕುಳಿತುಕೊಳ್ಳಿ ಎಂದು ಹಲವು ಬಾರಿ ಮನವಿ ಮಾಡಿಕೊಂಡರೂ ಕೂಡ ಕಾರು ಇಳಿಯದೆ ಕಾರಿನಲ್ಲಿಯೇ ಕುಳಿತು ನಮ್ಮ ಕೆಲಸ ಇದೆ ಎಂದು ಹೇಳಿ ಹೋದ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಸರ್ವ ಸದಸ್ಯರು ಕಿಡಿಕಾರಿದ್ದಾರೆ. ನಮ್ಮ ಶಾಲೆಯಲ್ಲಿ 270ಕ್ಕಿಂತ ಹೆಚ್ಚಿನ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದು ಮಕ್ಕಳಿಂದ ಹಲವು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು 10 ನಿಮಿಷ ಕುಳಿತುಕೊಳ್ಳಿ ಕಾರ್ಯಕ್ರಮ ವೀಕ್ಷಣೆ ಮಾಡಿ ಹೋಗಬಹುದಿತ್ತು. ಆದರೆ ಅಧಿಕಾರಿಗಳು ಏಕಾಏಕಿ ದಿಢೀರ್ನೆ ವೇದಿಕೆಯಿಂದ ಹೋಗಿದ್ದು ಎಸ್ಡಿಎಂಸಿ ಸದಸ್ಯರೆಲ್ಲರನ್ನೂ ಮುಜುಗರಕ್ಕೀಡು ಮಾಡುವಂತೆ ಮಾಡಿದೆ. ಶಾಲಾ ಕಾರ್ಯಕ್ರಮ ಮುಗಿಸಿಕೊಂಡು ಅಭಿವೃದ್ಧಿ ಅಧಿಕಾರಿಗಳನ್ನ ಭೇಟಿಯಾಗಲು ಬಂದರೆ ಅಭಿವೃದ್ಧಿ ಅಧಿಕಾರಿಗಳು ಕಚೇರಿಯಲ್ಲಿ ಇಲ್ಲದಿರುವುದು ಸಾರ್ವಜನಿಕರಲ್ಲಿ ಬೇಸರವನ್ನ ಮೂಡಿಸಿದೆ. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಸದಸ್ಯರು ಮಾತನಾಡಿ 10 ನಿಮಿಷ ಕುಳಿತು ಕಾರ್ಯಕ್ರಮ ವೀಕ್ಷಣೆ ಮಾಡಬಹುದಿತ್ತು. ಆದರೆ ನಾವು 16 ಸಲ ಮನವಿ ಮಾಡಿಕೊಂಡ್ರು ನಮ್ಮ ಮನವಿಗೆ ಸ್ಪಂದಿಸದೆ ಕಾರು ಹೊತ್ತಿ ಹೋಗಿರುವುದು ಖಂಡನಾರ್ಹ ಎಂದು ಅಸಮಾಧಾನ ಹೊರಹಾಕಿದ್ದಾರೆ. ನಮ್ಮ ಶಾಲೆಯು ಹಲವು ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದ್ದು ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡುವ ಮನೋಭಾವನೆ ಕೂಡ ಇವರಲ್ಲಿ ಇಲ್ಲ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಂತರ ಗ್ರಾಮ ಪಂಚಾಯತ್ ಸದಸ್ಯರು ಮಾತನಾಡಿ ಈ ಶಾಲೆಯಲ್ಲಿ 300 ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದು ಮಕ್ಕಳ ಬಗ್ಗೆ ಆ ಶಾಲೆಯ ಬಗ್ಗೆ ಅಧಿಕಾರಿಗಳು ಕಾಳಜಿ ವಹಿಸ್ತಾ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೂಲತಃ ನಮ್ಮ ಶಾಲೆ ಕೇಂದ್ರ ಶಾಲೆಯಾಗಿದ್ದು ನಮ್ಮ ಶಾಲೆಯು ಅಭಿವೃದ್ಧಿ ಅಧಿಕಾರಿಗಳಿಂದ ದತ್ತು ಪಡೆದ ಶಾಲೆ ಆಗಿರುವುದರಿಂದ ನಮ್ಮ ಶಾಲೆಗೆ ಪ್ರಾಮುಖ್ಯತೆ ಕೊಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಮಕ್ಕಳಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನ ಸಹ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಾಳಪ್ಪ ಕೊಡಗಲಿ, ಎಸ್ಡಿಎಂಸಿ ಅಧ್ಯಕ್ಷರಾದ ಶಂಕರಪ್ಪ ಡಿ ಹೂಲಗೇರಿ, ಸದಸ್ಯರಾದ ರಮೇಶ ಹಳ್ಳದಂಡಿ, ಯಂಕಣ್ಣ ಹುಡೇಜಾಲಿ, ಪಾಂಡಪ್ಪ ಟಕ್ಕಳಕಿ, ಮಹದೇವಪ್ಪ ಜಟಕ ಹೊಂಡಲ್, ರಾಮಣ್ಣ ನಾಯಕ, ಪ್ರಶಾಂತ್ ಗೌಡ ಪಾಟೀಲ್, ಹುಲ್ಲಪ್ಪ, ಮುರುಡೇಶ ಗಂಗನಾಳ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಾಳಪ್ಪ ಕೊರಿಹೊಲ, ಎನ್ಪಿಎಸ್ ಟಿವಿ4 ಕುಷ್ಟಗಿ. ನಿಮ್ಮ ಹೆಸರು? ನೀವು ಎಸ್ಡಿಎಂಸಿ ಮೆಂಬರ್ ಅದರೆ ಈ ಪಿಡಿಒ ಮೇಡಮ್ ನೀವು ಇರ್ರಿ ಅಂತ ಕೇಳ್ಕೊಂಡ್ರಿ? ಅವ್ರು ರಮೇಶ್ ಅವರು ಹೇಳಿದ್ರು. ಅವರು ನಮ್ಮದು ಒಂದು ಇದು ಇತ್ತು ಅಂತ ಹೇಳಿ ಹೋದ್ರು ಅವರು. ಆದರೆ ಬಟ್ ಇಲ್ಲಿರಕ್ಕೆ ಅವ್ರಿಗೆ ಏನು ಇದಲ್ಲ, ಆಟೋಮೆಟಿಕ್ ಆಗಿ ಹೋಗ್ಬಿಟ್ರು. ಅವರು ಆಟೋಮೆಟಿಕ್ ಹೋಗ್ಬಿಟ್ರು. ಬಟ್ ಎಲ್ಲರೂ ಹೇಳಿದ್ರು. ಆದ್ರೆ ನಮ್ದು ಅಲ್ಲಿ ಒಂದು ಮೀಟಿಂಗ್ ಐತ್ರಿ ಅಂತ ಹೇಳಿದ್ರು. ಅವರು ಗ್ರಾಮ ಪಂಚಾಯತ್ ಮೆಂಬರ್ ಅದಾರ, ನಾವು ಇದ್ದೇ ಇದ್ದೀವಿ, ಅದೇನು ಮೀಟಿಂಗ್ ಐತೆ ಅಂತ ಅವರು ಗ್ರಾಮ ಪಂಚಾಯತ್ ಮೆಂಬರ್ ಕೂಡ ಹೇಳಿದ್ರು. ಅವರು ಸ್ಪಾಟ್ನಾಗ ಅವ್ರು ತಾವು ಹೋದ್ರು. ಆದರೂ ಜನಪ್ರತಿನಿಧಿಗಳ ಮಾತಿಗೆ ಅವ್ರಿಗೆ ಕಿಮ್ಮತ್ ಕೊಡಲಿಲ್ಲ. ಹಾಗಾದ್ರೆ ಅಧಿಕಾರಿಗಳಿಗೆ ಎಲ್ಲರೂ ಋಣ ಮಾಡಿಕೊಂಡು ಅವರು ಇರಲಿಲ್ಲ. ಅವರು ನಿರ್ಲಕ್ಷ್ಯದಿಂದ ಬಚಾವಾಗ ಪ್ರಯತ್ನ ಪಡ್ತಾರೆ. ನಾವು ಇರ್ರಿ ಮೇಡಮ್ ತರ 10 ನಿಮಿಷ ಮಕ್ಕಳು ಇಲ್ಲಿದ್ದ ನಾವು 300 ಮಕ್ಕಳನ್ನ ಕರ್ಕೊಂಡು ಪಂಚಾಯತನ್ನ ಕರ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಮಕ್ಕಳನ್ನ ನಮ್ಮ ಶಾಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಯಾಕಂದರೆ ಈಗ ನಾವು ಗ್ರಾಮ ಪಂಚಾಯತ್ ಮೆಂಬರ್ ಆಗಿ ನಮಗೂ ಕಿಮ್ಮತ್ತು ಕೊಡಲಿಲ್ಲ ಅಂದ್ರೆ ಇವ್ರು ಯಾರಿಗೆ ಕಿಮ್ಮತ್ತು ಕೊಡ್ತಾರೆ? ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನಮ್ಮ ಒಳಗಿನವರಿಗೆ ಬಾಡಿಗೆ ಬೆಲೆ ಇಲ್ಲ ಅದರಿಂದ ಇವರು ನಮ್ಮಂಥವ್ರಿಗೂ ಕಿಮ್ಮತ್ತು ಕೊಡಲ್ಲ ಅನ್ನೋ ಅನ್ನಿಸ್ತಿ ತಮ್ಮ ಪಡಿತಾವ ಎಸ್ಕೇಪ್ ಆಗಿ ಹೋದ್ರು ಅವರು ಅಷ್ಟೇ. ಧನ್ಯವಾದ, ಥ್ಯಾಂಕ್ ಯು. ನಿಮ್ಮ ಹೆಸರು? ನನ್ನ ಹೆಸರು ರಮೇಶ್ ಅಂತ. ಇಲ್ಲಿ ನೀವೇನದ್ರಿ? ಮೆಂಬರ್ ಅದ. ಇವತ್ತಿನ ವಿಚಾರದಲ್ಲಿ ಏನೇನಾಯಿತು ಅಂತ ಅರ್ಥ ಆಗಿ? ಏನಿಲ್ಲರಿ, ಮುಂಜಾನೆ ಧ್ವಜಾರೋಹಣ ಕಾರ್ಯಕ್ರಮ ನಮ್ಮ ಶಾಲಾ ಮಕ್ಕಳು ಕರ್ಕೊಂಡು ನಮ್ಮ ಸ್ಟಾಫು, ನಮ್ಮ ಶಾಲೆ, ನಮ್ಮ ಎಸ್ಡಿಎಂಸಿ ಮೆಂಬರ್ ಎಲ್ಲರೂ ನಾವು ಪಂಚಾಯತಿಗೆ ಅಲ್ಲಿ ಧ್ವಜಾರೋಹಣ ಮುಗಿಸ್ಕೊಂಡು ಅವ್ರನ್ನೆಲ್ಲ ಇನ್ವೈಟ್ ಮಾಡ್ಕೊಂಡು ಕರ್ಕೊಂಡ್ಬಂದ್ವಿ. ನಮ್ಮ ಶಾಲೆ ಹಲವಾರು ಸಮಸ್ಯೆಗಳಿದ್ವು. ಯೋಚನೆ ಬೇಕನ್ನೋದ್ರಾಗ ಮೇಡಮ್ರಿಗೆ ಎಷ್ಟು ನಾವೆಲ್ಲ ಎಸ್ಡಿಎಂಸಿ ಎಲ್ಲರೂ ಸೇರಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಮೇಡಮ್ರೆ ಅಷ್ಟೊಂದು ನೆಗ್ಲೆಕ್ಟ್ ಮಾಡಿ ನಮ್ಮ ಶಾಲೆ ನೆಗ್ಲೆಕ್ಟ್ ಮಾಡಿ ಇಲ್ಲ ರೀ ನಮ್ಮ ಕೆಲಸಕ್ಕಿಂತ ಹಂಗೆ ಹೋಗಿ ಭಾಳ ಮನಸ್ಸಿಗೆ ಭಾಳ ಬೇಜಾರಾಯ್ತು. ಯಾಕಂದರೆ ನಮ್ಮೂ ಇದು ತುಂಬ ಪ್ರಾಬ್ಲಮ್ ಅದಾವೆ ಶಾಲೆ. ಅದರಲ್ಲಿ ಈ ಶಾಲೆ ಈ ಪಂಚಾಯತ್ಗೆ ದತ್ತು ಶಾಲೆ ಇದ್ರೂ ಅವ್ರದ್ದು ಗಮನ ಕಡಿಲ್ಲ.
ಇದಕ್ಕಿಂತ ಮುಂಚೆ ಸ್ಟೇಟ್ ಲೆವೆಲ್ ನ್ಯೂಸ್ ಆಗೈತಿ ಅಲ್ಲೇ ನಮ್ಮ ಶಾಲೆಯಲ್ಲಿ. ಸ್ಟೇಟ್ ಲೆವೆಲ್ ನ್ಯೂಸ್ ಆದರೂ ಕೂಡ ಅವರು ಯಾವುದು ಗಮನ ಹರಿಸ್ತಾ ಇಲ್ಲ. ಈಗ ಲೆಟರ್ ಮಾಡ್ತಾರೆ ಅವ್ರು ಮೇಡಮ್, ಅವರು ರಿಟರ್ನ್ ಕೊಟ್ಟಾರಂತ ಅದನ್ನೇ ಕೇಳ್ಬೇಕನ್ನೋದ್ರಾಗ ಅವರು ನಮ್ಗೆ ಯಾವುದು ಸುದ್ದಿ ಹೇಳಾರ್ದ ಹಂಗೆ ಕಾರ್ಯಕ್ರಮ ಮಾಡ್ಕೊಂಡು ಬಟ್ ನೀವು ಅವ್ರನ್ನ ಸ್ವಾಗತ ಮಾಡ್ಕೊಂಡ್ರಿ, ಆದ್ರೆ ಇಲ್ಲಿದೆ ಅಂತ ಕೂಡ ಹೇಳಿದ್ರಿ. ಎಲ್ಲ ಸ್ವಾಗತ ಮಾಡ್ಕೊಂಡಿವಿ. ಇನ್ನೇನು ಫ್ಲಾಗೆಸ್ಟ್ ಮುಗಿತಿ, ಅವ್ರು ಫ್ಲಾಗೆಸ್ಟ್ ಮುಗಿಯೋವರೆಗೆ ಇದ್ರು. ನಾವು ಮತ್ತು ಮಕ್ಕಳಿಗೆ 2 ಅನಿಸಿಕೆಗಳು ಮಕ್ಕಳ ಬಾಯಲ್ಲಿ ಕೇಳಿಸ್ಬೇಕಂತ ಆಸೆ ಇತ್ತು. ಹಂಗಾಗಿ ಮುಖ್ಯ ಅತಿಥಿಗಳನ್ನಾಗಿ ಅವ್ರನ್ನೇ ನಾವು ಇಲ್ಲಿ ಆಹ್ವಾನ ಮಾಡ್ಕೊಂಡಿದ್ವಿ. ಅವರೇ ಕುಂದಿರ್ಲಾರ್ದ ಹಂಗೆ ಕಾರ್ ಚಾಲು ಮಾಡ್ಕೊಂಡು ಹೋಗ್ತಾರೆ. ಮೂಲಭೂತ ಸೌಕರ್ಯಗಳು ಏನು ಎಂತಂತ ಏನು ವಿಚಾರಣೆ ಮಾಡಿಲ್ಲ. ಭಾಳ ಕೊರತೆ ಐತಿ. ಯಾಕಂದ್ರೆ ಎಕ್ಸಾಂಪಲ್ ನೀರೇ ಸರಿ ಇಲ್ಲ ನಮ್ಮ ಶಾಲೆಗೆ. ಅವ್ರಿಗೆ ತೋರಿಸ್ಬೇಕು ಇವತ್ತು ಅವರಿಗೆ ನೀರು ಕುಡಿಸ್ಬೇಕು ಅಂತ ನಾವು ಕಳಿಸಿದ್ವಿ. ಅದಕ್ಕೂ ನೋಡ್ಲಾರ್ದ ಹಂಗೆ ಹೋಗ್ತಾರೆ. ಅದು ಕೇಳ್ತಾರಂತ ಗೊತ್ತಿದ್ದ ಹೋದ್ರು. ಒಟ್ಟಿನಲ್ಲಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತೀರ ಹಂಗಾದ್ರೆ.